ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ಈ ಕಥೆಯು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಅಪಾರ್ಟ್ಮೆಂಟಿನ ಒಂದು ಫ್ಲ್ಯಾಟ್ನ ಬಗ್ಗೆ. ಈ ಸ್ಟೋರಿ ಕೊನೆವರೆಗೂ ನೋಡಿ. ಈ ಕಥೆಯು ಒಂದು ದಂಪತಿ ಬಗ್ಗೆ ಆಗಿರುತ್ತೆ ಸ್ನೇಹಿತರೆ, ಮಯೂರ ಮತ್ತು ಧಾನ್ಯ. ಮಯೂರನು ಬೆಂಗಳೂರಿನಲ್ಲಿ IT ಕೆಲಸ ಮಾಡುತ್ತಿರ್ತಾನೆ. ಒಂದು ಮನೆ ಮಾಡಬೇಕಂತೇಳಿ ಫ್ಲ್ಯಾಟ್ ಹುಡುಕ್ತಿರ್ತಾನೆ. ಆದರೆ ಎಷ್ಟೇ ಹುಡುಕಿದ್ರೂ ಬೆಂಗಳೂರಿನಲ್ಲಿ ತುಂಬ ಗಗನಕ್ಕೇರಿರ್ತವೆ ಫ್ಲ್ಯಾಟ್ನ ರೇಟ್. ಅವನಿಗೆ ತುಂಬ ಚಿಂತನೆ ಆಗಿರುತ್ತೆ, ಹಿಂಗಾದರೆ ಹೆಂಗೆ, ಒಂದು ಮನೆಯೂ ಸಿಗ್ತಿಲ್ವಲ್ಲ ಅಂತೇಳಿ ಹುಡುಕುತ್ತಿರುವಾಗ ಒಂದು ಹ್ಯಾಡ್ ನೋಡ್ತಾನೆ. ಫುಲ್ಲಿ ಫರ್ನಿಚರ್ಡ್ 2 BHK ಮಂತ್ಲಿ 8,000 rupees. ಅವನಿಗೆ ತುಂಬ ಖುಷಿ ಆಗುತ್ತೆ. ಈ ಹ್ಯಾಡ್ ನೋಡಿದ ತಕ್ಷಣ ಅವಳ ಹೆಂಡತಿಯಾದ ಧಾನ್ಯಳಿಗೆ ಫೋನ್ ಮಾಡ್ತಾನೆ. ಈ ಥರ ಹ್ಯಾಡ್ ನೋಡಿದೆ ನಾನು, ಇದು ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಒಂದು ಫ್ಲ್ಯಾಟ್ ಆಗಿದೆ, ಇದು ತಿಂಗಳಿಗೆ 8,000 ರೂಪಾಯಿ, ಫುಲ್ಲಿ ಫರ್ನಿಚರ್ಡ್ ಆಗಿದೆ, ಇದನ್ನು ನೋಡೋಕೆ ಹೋಗೋಣ, ರೆಡಿ ಆಗಿರು ಅಂತ ಹೇಳಿ ಸಂಜೆ ನೋಡೋದಕ್ಕೆ ಹೋಗ್ತಾರೆ. ಸರಿ, ದಂಪತಿಗಳು ಆ ಫ್ಲ್ಯಾಟ್ ಹತ್ರ ಬರ್ತಾರೆ. ಆ ಫ್ಲ್ಯಾಟ್ ನೋಡಿದರೆ ಇನ್ನೂ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವರನ್ನ ಪುಷ್ಪಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತಾರೆ. ಅವರಿಗೆ ತುಂಬ ಖುಷಿಯಾಗುತ್ತೆ. ಇಷ್ಟು ಕಮ್ಮಿ ರೇಟಿಗೆ, ಅದು ಈ ಏರಿಯಾದಲ್ಲಿ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಸಿಗ್ತದೆ ಅಂತ ಹೇಳಿದ್ರೆ ಅವರಿಗೆ ತುಂಬ ಖುಷಿಯಾಗುತ್ತೆ. ಸರಿ ಆಯಿತು, ಒಳಗೆ ಹೋಗ್ತಾ ಇರ್ತಾರೆ. ಆವಾಗ ಅಲ್ಲೊಬ್ಬ ಅಪಾರ್ಟ್ಮೆಂಟಲ್ಲಿ ನೋಡ್ಕೊಳಕ್ಕೊಬ್ಬ ಕಟ್ಟಡಗಾರ ಇರ್ತಾನೆ. ಅವನು ಹೇಳ್ತಾನೆ, ಸರ್, ಈ ಫ್ಲ್ಯಾಟ್ನ ನೋಡಲು ತುಂಬ ಜನ ಬಂದಿದ್ದಾರೆ, ಬಂದು ತುಂಬ ದಿನಗಳಿಲ್ದಲೇ ತಿರ್ಗಾ ಆ ಫ್ಲ್ಯಾಟ್ನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಸರ್, ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ಬಂದು ನೀವು ಸೇರಿಕೊಳ್ಳಿ ಅಂತ ಎಚ್ಚರಿಕೆ ಕೊಡ್ತಾನೆ. ಆದರೆ ಧಾನ್ಯ ಮತ್ತು ಮಯೂರ ಇವನ್ನೆಲ್ಲ ತಲೆ ಕೆಡಿಸ್ಕೊಳೋದಿಲ್ಲ. ಅಯ್ಯೋ, ಯಾರೋ ಹೇಳ್ತಿದ್ದಾರೆ, ಇದೆಲ್ಲ ನಮ್ಗೆ ಯಾಕೆ ಬೇಕು, ನಮಗೆ ಸದ್ಯಕ್ಕೆ ಇರೋದಕ್ಕೆ ಒಂದು ಮನೆ ಸಿಕ್ಕರೆ ಸಾಕು ಅಂತೇಳಿ ಆ ಫ್ಲ್ಯಾಟ್ನ ನೋಡೋದಕ್ಕೆ ಹೋಗ್ತಾರೆ. ಆ ಫ್ಲ್ಯಾಟ್ ನಂಬರ್ 404. ಅವರು ಆ ಫ್ಲ್ಯಾಟ್ನ ಮುಂದೆ ಬರ್ತಾರೆ. ಆ ಫ್ಲ್ಯಾಟ್ ಬಂದು ಮುಂದೆ ಇನ್ನೇನು ಬೇಗ ತೆಗೆದು ಒಳಗೆ ಹೋಗಬೇಕು. ಅಷ್ಟರಲ್ಲಿ ಅವರಿಗೆ ವಿಸ್ಮಯಕವಾದ ಸಂಗತಿಯೊಂದು ನಡೆಯುತ್ತೆ. ಅವರು ಆ ಫ್ಲ್ಯಾಟ್ನ ಲಾಕ್ ಓಪನ್ ಮಾಡಿ ಒಳಗೆ ಡೋರ್ ತೆಗಿತಾರೆ. ತೆಗೆದಿದ್ದ ತಕ್ಷಣವೇ ಒಳಗಿಂದ ಒಂದು ಗಾಳಿ ಬಂದು ಅವರನ್ನು ನೂಕುವಾಗಿ ಬರುತ್ತೆ. ಅವರು ಅದನ್ನು ನೋಡಿ ಗಾಬರಿ ಆಗ್ತಾರೆ. ಧಾನ್ಯ ಹೇಳ್ತಾರೆ, ಇದು ಒಳಗಿರುತ್ತಲ್ಲ, ಆ ಗಾಳಿ ಬಂದಿರಬೇಕು ಅನಿಸುತ್ತೆ, ತಲೆ ಕೆಡಿಸ್ಕೊಂಬಿಡಿ, ಒಳಗೆ ಹೋಗೋಣ ನಡೀರಿ ಅಂತೇಳಿ ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ನೋಡ್ತಾರೆ. ಮನೆಗೆ ತುಂಬ ವಿಶಾಲವಾಗಿರುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸರಿ ಆಯಿತು, ನಾನು ದೇವ್ರ ಮನೆ ನೋಡ್ತೀನಿ ಅಂತೇಳಿ ಧಾನ್ಯ ದೇವ್ರ ಮನೆಗೆ ಹೋಗ್ತಾಳೆ. ದೇವ್ರ ಮನೆ ಬಾಗ್ಲಾಕಿರುತ್ತೆ. ಆ ಡೋರ್ನ ಓಪನ್ ಮಾಡಿದಾಗ ಅವಳಿಗೆ ಅಲ್ಲೊಂದು ಭಯಾನಕವಾದ ದೃಶ್ಯವೊಂದು ನೋಡ್ತಾಳೆ. ಆ ದೃಶ್ಯ ಏನಂದರೆ, ಯಾರೋ ಇತ್ತೀಚೆಗೆ ಬಂದು ಒಳಗೆ ಒಂದು ಕ್ಯಾಂಡಲನ್ನು ಹಚ್ಚಿ ಆಫ್ ಮಾಡಿದ ಥರ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಅವಳಿಗೆ ಅನಿಸುತ್ತೆ, ಇಲ್ಲಿ ಯಾರಾದರೂ ಇದ್ರಾ, ಇದು ನೆನ್ನೆ ಮೊನ್ನೆ ಬಂದು ಆಫ್ ಮಾಡಿದ್ರ ಥರ ಇದೆಯಲ್ಲ. ಸರಿ ಆಯಿತು ಅಂತ ಹೇಳಿ ಸುಮ್ಮನಾಗ್ತಾರೆ. ಧಾನ್ಯ ಅಲ್ಲೇ ಲಿವಿಂಗ್ ರೂಮಲ್ಲಿರುವ ಮೌಂಟೆಡ್ ಗ್ಲಾಸ್ ಮುಂದೆ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇರ್ತಾಳೆ. ಅವಳಿಗೆ ಅಲ್ಲಿ ಘಟನೆ ನಡೆಯುತ್ತೆ. ಅದೇನೆಂದರೆ, ಪಕ್ಕದಲ್ಲಿ ಯಾರೋ ಮಹಿಳೆ ಬಿಳಿ ಸೀರೆ ಹುಟ್ಟು ನಿಂತ ಹಾಗೆ ಅನಿಸ್ತಾ ಇರುತ್ತೆ. ಅವಳು ತಿರುಗಿ ಸಡನ್ನಾಗಿ ನೋಡ್ತಾಳೆ, ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಇದೇನಿದು, ಇವಾಗ ನೋಡಿದೆ, ನನಗೆ ಆ ಥರ ಭಾವನೆ ಆಯಿತು, ನೋಡ್ರಿ ಯಾರೂ ಇಲ್ವಲ್ಲ ಅಂತ ಅಲ್ಲೊಂದು ಘಟನೆ ನಡೆಯುತ್ತೆ. ಅದಕ್ಕೂ ಅವರು ತಲೆ ಕೆಡಿಸ್ಕೊಳೋದಿಲ್ಲ. ಸರಿ, ಅವರು ಅಲ್ಲಿಂದ ಹೊರಡ್ತಾರೆ. ಸರಿ, ನಾಳೆ ಬಂದು ಈ ಫ್ಲ್ಯಾಟ್ಗೆ ಶಿಫ್ಟ್ ಆಗೋಣ ಅಂತೇಳಿ ಹೊರಡ್ತಾರೆ. ನೆಕ್ಸ್ಟ್ ಡೇ ಬಂದು ಆ ಫ್ಲ್ಯಾಟ್ಗೆ ನೆಲೆಸ್ತಾರೆ. ನೋಡಿ, ಅಲ್ಲಿಂದ ಶುರುವಾಗುತ್ತೆ ಅವರಿಗೆ ಆ ಫ್ಲ್ಯಾಟ್ನ ವಿಸ್ಮಯಕವಾದ ಸಂಗತಿಗಳು ಏನೆಂದು. ರಾತ್ರಿ ಸರಿಸುಮಾರು 2 ಗಂಟೆ ಇಬ್ಬರು ಮಲಗಿರ್ತಾರೆ. ಮಲಗಿರುವಾಗ ಮಯೂರನಿಗೆ ಸ್ಟ್ರೇಂಜ್ ಟಿಕ್ಕಿಂಗ್ ಸೌಂಡ್ ಕೇಳಿಸುತ್ತೆ. ಟಿಕ್ ಟಿಕ್ ಟಿಕ್. ಆದರೆ ಮನೆಯಲ್ಲಿ ಗಡಿಯಾರನೇ ಇಲ್ಲ. ಆದರೆ ಈ ಸೌಂಡ್ ಹೇಗೆ ಬರ್ತಿದೆ? ಸ್ವಲ್ಪದ ಸಮಯ ನಂತರ ಅಮ್ಮಿಂಗ್ ಸೌಂಡ್ ಮಯೂರನ ಹತ್ರ ಬರುತ್ತೆ. ಅವನು ಹೆದರಿಕೊಂಡು ಹೋಗಿ ಬಾಗಿಲು ತೆಗಿತಾನೆ. ಅಲ್ಲಿ ಅವನಿಗೊಂದು ವಿಸ್ಮಯಕರವಾದ ಘಟನೆ ನಡೆಯುತ್ತೆ. ಅದು ಏನಂದರೆ, ಅವರ ಡೋರ್ನ ಮುಂದೆನೇ ಶವದ ಹಾದಿಯ ಬಿಳಿಯ ಬಣ್ಣದ ಭಸ್ಮ ಚೆಲ್ಲಿರುತ್ತೆ. ಅವನಿಗೆ ನೋಡಿ ತುಂಬ ಗಾಬರಿಯಾಗುತ್ತೆ. ಗಾಬರಿಯಾದ ತಕ್ಷಣವೇ ಅವನು ಡೋರ್ ಕ್ಲೋಸ್ ಮಾಡಿಕೊಂಡು ಒಳಗೆ ಹೋಗಿ ಮಲಗಿಬಿಡ್ತಾನೆ. ಮಯೂರನಿಗೆ ಈ ಥರ ಆದ ನಂತರ ಧನ್ಯಳಿಗೆ ಅವಳು ಮಲಗಿರುವಾಗ ಕನಸಿನಲ್ಲಿ ಅದೇ ಫ್ಲ್ಯಾಟ್ನ ಹಳೆಯ ಓನರಾದ ಇಬ್ಬರು ದಂಪತಿಗಳು ಅವಳ ಕನಸಿನಲ್ಲಿ ಬಂದಿರ್ತಾರೆ. ಇಬ್ಬರು ದಂಪತಿಗಳು ಜಗಳವಾಡುತ್ತಿದ್ದಾಗ ಪುರುಷ ಕೋಪಗೊಂಡು ಲಿವಿಂಗ್ ರೂಮಿಂದ ಬಾಲ್ಕನಿಗೆ ತೆಳ್ಳಿದಂತೆ ಅವಳಿಗೆ ಕನಸಿನಲ್ಲಿ ಬೀಳುತ್ತೆ. ಈ ಥರ ಘಟನೆಗಳಾದ ನಂತರ ಮಾರನೆಯ ದಿನ ಅವನು ಎನ್ಕ್ವೈರಿ ಮಾಡಲು ಹೋದಾಗ ಅಲ್ಲೊಂದು ಅವನಿಗೆ ಭಯಾನಕ ವಿಸ್ಮಯ ಸಂಗತಿ ಎಂದು ನಡೆಯುತ್ತೆ. ವಾಚ್ಮನ್ ಹೇಳ್ತಾನೆ, ಸರ್, ಈ ಫ್ಲ್ಯಾಟ್ನಲ್ಲಿ 3 ಸೂಸೈಡ್ ಮಾಡಿಕೊಂಡಿದ್ದಾರೆ, ಆದರೆ
ಅವರ ರಿಪೋರ್ಟ್ನಲ್ಲಿ 3 ಮೆಂಟಲ್ ಡಿಪ್ರೆಷನ್ ಅಂತ ಹೇಳಿ ಬಂದಿದೆ ಸರ್. ಅವರಿಗೆ 3 ಬಾಲ್ಕನಿಯಿಂದ ಸೂಸೈಡ್ ಆಗಿರುವ ಅಂತ ಹೇಳ್ತಾನೆ. ಅವರು ಹೇಳಿದ ಮಾತನ್ನು ಕೇಳಿ ಮಯೂರನಿಗೆ ತುಂಬ ಭಯವಾಗುತ್ತೆ. ನಾನು ದುಡ್ಡು ಕಮ್ಮಿ ಆಗುತ್ತೆ ಅಂತೇಳಿ ಫ್ಲ್ಯಾಟಿಗೆ ಬಂದರೆ ಇಲ್ಲಿ ನಮ್ಮ ಜೀವನೇ ಹೋಗ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಾನೆ. ಅಲ್ಲಿಂದ ಹೆದರಿಕೊಂಡು ಅವನು ಆ ಫ್ಲ್ಯಾಟ್ಗೆ ಹೋಗ್ತಾನೆ. ಅವರ ಮನೆಯಲ್ಲಿದ್ದ TV ಸ್ವಯಂ ಚಾಲಿತವಾಗಿ ಆನ್ ಆಗುತ್ತೆ. ಯಾರೋ ಇದರೊಳಗೆ DVD ಹಾಕಿರೋ ಥರ ಆನ್ ಆಗಿ ಪ್ಲೇ ಆಗ್ತಿರುತ್ತೆ. ಆ ವಿಡಿಯೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರುತ್ತೆ. ಅದರಲ್ಲಿ ಒಬ್ಬ ಮಹಿಳೆ ಓಡಾಡುತ್ತಿರುವ ಹಾಗೆ ಕಾಣುತ್ತೆ, ಆದರೆ ಅವಳ ಮುಖ ಸ್ಪಷ್ಟವಾಗಿ ಕಾಣುತ್ತಿರೋದಿಲ್ಲ. ಅದನ್ನು ನೋಡಿದ ಕೂಡಲೇ ಅವರು ಇಲ್ಲಿಂದ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಮಯೂರ ಮತ್ತು ಧಾನ್ಯ ಆ ವಿಡಿಯೋವನ್ನು ನೋಡುತ್ತಿರುವಾಗ ಧಾನ್ಯಳಿಗೆ ಒಂದು ಅನುಭವವಾಗುತ್ತೆ. ಅದುವೇನೆಂದರೆ ಅವಳ ಕೂದಲನ್ನು ಹಿಂದಗಡೆಯಿಂದ ಯಾರು ಹೇಳಿದಂತೆ ಅವಳಿಗೆ ಅಲ್ಲಿ ತುಂಬ ಭಯವಾಗಲು ಶುರುವಾಗುತ್ತೆ. ಸಡನ್ನಾಗಿ ಹಿಂದೆ ತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರೋದಿಲ್ಲ. ಬಟ್ ಅವಳಿಗೆ ಯಾರೋ ಹಿಂದೆಡೆಯಿಂದ ಕೂದಲನ್ನು ಎಳೆದಂತೆ ಭಾಸವಾಗುತ್ತೆ. ಇದೆಲ್ಲ ನಡೆದ ನಂತರ ಮಯೂರನು ತೀರ್ಮಾನ ಮಾಡ್ತಾನೆ, ಇಲ್ಲ ಧಾನ್ಯ, ನಾವಿಲ್ಲಿಂದ ಖಾಲಿ ಮಾಡಿಕೊಂಡು ಹೋಗೋದೇ ಸರಿ. ಅದಕ್ಕೆ ಧಾನ್ಯ ಹೇಳ್ತಾಳೆ, ಬೇಡ, ಹೋಗೋದು ಬೇಡ, ಸ್ವಲ್ಪ ದಿನ ಇರೋಣ, ಆಮೇಲೆ ನೋಡೋಣ ಹೋಗೋದು ಬಿಡೋದು ಅಂತೇಳಿ. ಅಲ್ಲಿವರೆಗೂ ಸಮಾಧಾನವಿರಿ ಅಂತೇಳಿ ಮಯೂರನಿಗೆ ಸಮಾಧಾನ ಮಾಡ್ತಾಳೆ. ಸರಿ, ಇದೆಲ್ಲ ಆದ ನಂತರ ನೆಕ್ಸ್ಟ್ ಡೇ ಬೆಳಗ್ಗೆ ಆಗುತ್ತೆ. ಬೆಳಗಿನ ಜಾವ ಸರಿ ಸುಮಾರು 7 ಗಂಟೆ. ಧಾನ್ಯ ಏನು ಮಾಡ್ತಾಳೆ, ಅಲ್ಲೇ ಬಾಲ್ಕನಿ ಹತ್ತಿರ ಇರುವ ಸ್ಟೇರ್ ಕೇಸ್ ಮೇಲೆ ಹೋಗಿ ಕೂತಿರ್ತಾಳೆ. ಮಯೂರ ಹೇಳ್ತಾನೆ, ಧಾನ್ಯ, ನಾನು ಈ ಮನೆಯ ಬಗ್ಗೆ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡ್ಕೊಂಬರ್ತೀನಿ ಅಂತ ಹೋಗ್ತಾನೆ. ಮಯೂರನು ಆ ರೆಕಾರ್ಡನ್ನು ಓಪನ್ ಮಾಡಿದಾಗ ಅವನಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಅದೇ ಫ್ಲ್ಯಾಟ್ನ ಹಳೆಯ ಓನರ್ ಆದ ಮಾಲಿನಿ. ಈ ಮಾಲಿನಿಯು ನೃತ್ಯಗಾರತಿ. ಮಾಲಿನಿಯ ಸಾವು ಇದೇ ಫ್ಲ್ಯಾಟ್ನಲ್ಲಿ ಆಗಿರುತ್ತದೆ. ಆ ರಿಪೋರ್ಟ್ನಲ್ಲಿರುವ ಆಕೆಯ ಸಾವಿನ ರಹಸ್ಯವೇನೆಂದರೆ, ಕೆಲವರು ಹೇಳ್ತಾರೆ ಇಲ್ಲ ಅವಳು ಸೂಸೈಡ್ ಮಾಡಿಕೊಂಡ್ಳು ಅಂತ, ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಅವಳನ್ನು ಬಾಲ್ಕನಿಯಿಂದ ತಳ್ಳಿದರು ಎಂದು. ಆದರೆ ಈ ಸಾವಿನ ರಹಸ್ಯಗಳನ್ನು ಈ ಫ್ಲ್ಯಾಟ್ನ ಬಿಲ್ಡರ್ ಆದವನು ಎಲ್ಲವನ್ನು ಮುಚ್ಚಿಟ್ಟಿರ್ತಾನೆ. ಈ ಸಾವಿನ ಹಿಂದೆ ಇರುವ ನಿಜವಾದ ಕಾರಣಗಳೇನೆಂದು ಇದುವರೆಗೂ ಕ್ವಶನ್ ಮಾರ್ಕ್ ಆಗಿಯೇ ಉಳಿದಿದೆ. ಇದೆಲ್ಲ ಆದ ನಂತರ ಆ ಫ್ಲ್ಯಾಟನ್ನು ರೀಕನ್ಸ್ಟ್ರಕ್ಷನ್ ಮಾಡಲಾಗಿರುತ್ತೆ. ನಂತರ ಈ ಮನೆಯಲ್ಲಿ ಯಾವುದೇ ರೀತಿಯ ಪೂಜೆ ಹವನ ಹೋಮ ಮಾಡಿರೋದೇ ಇಲ್ಲ. ಇಷ್ಟೆಲ್ಲ ಆದ ನಂತರವೂ ಆ ದೇವರ ಕೋಣೆಯನ್ನು ಕ್ಲೋಸ್ ಮಾಡಲಾಗಿರುತ್ತದೆ. ಈ ಮನೆಯ ಬಗ್ಗೆ ಯಾವುದೇ ಅರಿವಿಲ್ಲದೆ ಬಂದು ಉಳ್ಕೊಂಡಿರುವ ಧಾನ್ಯ ಮತ್ತು ಮಯೂರನಿಗೆ ವಿಚಿತ್ರ ಅನುಭವಗಳು ಆಗತೊಡಗುತ್ತವೆ. ಇಲ್ಲಿಂದ ಧಾನ್ಯ ಸ್ವಲ್ಪ ಸ್ವಲ್ಪವಾಗಿ ಮಾಲಿನಿಯಂತೆ ಚೇಂಜ್ ಆಗ್ತಾ ಹೋಗ್ತಾಳೆ. ಧನ್ಯಳಿಗೆ ಇದು ಯಾವುದೇ ಅರಿವಿಲ್ಲದೆ ಮಾಲಿನಿಯಂತೆ ನೃತ್ಯ, ಗಾಯನ ಎಲ್ಲವನ್ನು ಮಾಡುತ್ತಾ ಹೋಗ್ತಾ ಇರ್ತಾಳೆ. ಇಷ್ಟೆಲ್ಲ ಧನ್ಯಳಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಧನ್ಯಳಲ್ಲಿ ಈ ಥರ ಚೇಂಜಸ್ ಆಗ್ತಾ ಹೋದಾಗ ಮಯೂರನಿಗೆ ಒಂದು ವಿಚಿತ್ರವಾದ ಅನುಭವವಾಗುತ್ತೆ. ಅದುವೇನೆಂದರೆ, ಅವನು ಆಫೀಸ್ ವರ್ಕ್ ಮಾಡ್ತಾ ಇರುವಾಗ ಹಿಂದೆಯಿಂದ ಯಾವುದೋ ಒಂದು ಹಸಿ ಕೈ ಬಂದು ಅವನನ್ನು ಕತ್ತನ್ನು ಹಿಡ್ಕೊಳ್ಳೋ ಥರ ಭಾಸವಾಗ್ತಾ ಇರುತ್ತೆ. ಅವನಿಗೆ ಉಸಿರಾಟದ ತೊಂದರೆ ಆಗ್ತಾ ಇರುತ್ತೆ. ಅದನ್ನು ನೋಡಿದ ಧನ್ಯ ತಕ್ಷಣ ಅಲ್ಲಿಗೆ ಬರುತ್ತಾಳೆ. ಬಂದ ನೋಡಿದ ತಕ್ಷಣ ಕೈ ಮಾಯವಾಗುತ್ತೆ. ಇದೆಲ್ಲ ವಿಚಿತ್ರ ಅನುಭವಗಳಾದ ನಂತರ ಅವರಿಬ್ಬರು ಒಂದು ಡಿಸ್ಕಷನ್ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಮನೆಯಲ್ಲಿ ಏನೋ ನಡೀತಿದೆ, ಇಲ್ಲಿ ಏನೋ ಇದೆ, ಇಲ್ಲಿ ಏನೋ ಆಗಿದೆ, ಇದರ ಬಗ್ಗೆ ಒಂದು ಸ್ವಲ್ಪ ಈ ಮನೆಯಲ್ಲಿ ಹುಡುಕೋಣ ಅಂತೇಳಿ ಹುಡುಕ್ತಾರೆ. ಮನೆಯಲ್ಲಿ ಹುಡುಕುತ್ತಿರುವಾಗ ಮಾಲಿನಿಯ ಒಂದು ಪರ್ಸನಲ್ ಡೈರಿ ಸಿಗುತ್ತೆ. ಆ ಡೈರಿಯಲ್ಲಿ ಕೆಲವು ಲೈನ್ಸ್ಗಳು ಬರೆದಿರ್ತಾರೆ. ಆ ಲೈನ್ಸ್ ಹೇಗಿತ್ತಂದರೆ ಮಯೂರನಿಗೆ ಆಶ್ಚರ್ಯಕರವಾಗಿತ್ತು. ಆ ವಾಕ್ಯಗಳೇನೆಂದರೆ, ಆತ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ಆದರೆ ನಾನು ಪ್ರೆಗ್ನೆಂಟ್ ಎಂದು ಹೇಳಿದಾಗ ಆತ ಹೇಳ್ತಾನೆ, ಆ ಮಗು ನಮಗೆ ಇವಾಗ ಬೇಡ, ಆ ಮಗುವನ್ನು ತೆಗೆಸ್ಬಿಡು ಅಂತ ಹೇಳಿದಾಗ ಇವರ ಮಧ್ಯೆ ಚಿಕ್ಕದಾಗಿ ಸ್ಟಾರ್ಟ್ ಆದ ಜಗಳ ಆಡ್ತಾ ದೊಡ್ಡದಾಗುತ್ತಾ ಹೋಗುತ್ತೆ. ಈ ಜಗಳದ ಮಧ್ಯೆ ಇಬ್ಬರು ಜಗಳವಾಡ್ತಾ ಅಚಾನಕ್ಕಾಗಿ ಮಾಲಿನಿ ಬಾಲ್ಕನಿಯಿಂದ ಕೆಳಗೆ ಬೀಳ್ತಾಳೆ. ಬಾಲ್ಕನಿಯಿಂದ ಬಿದ್ದ ಮಾಲಿನಿಯ ಆತ್ಮ ಇನ್ನು ತಾಯಿತನಕ್ಕೆ ಹಂಬಲಿಸ್ತಾ ಇದೆ. ಮಾಲಿನಿಯ ಆತ್ಮ ಅಲ್ಲೇ ಇದ್ದ ಧನ್ಯಳನ್ನು ಪೂರ್ತಿಯಾಗಿ ಆವರಿಸ್ತಾ ಹೋಗುತ್ತೆ. ಧನ್ಯಳಿಗೆ ಅರಿವಿಲ್ಲದೆ ಮಾಲಿನಿಯಂತೆ ಭರತನಾಟ್ಯವನ್ನು ಮಾಡುತ್ತಾ ಅಲ್ಲೇ ಇರುವ ಬಾಲ್ಕನಿ ಹತ್ರ ಹೋಗುತ್ತಾಳೆ. ಅದನ್ನು ನೋಡಿದ ಮಯೂರ ಅವಳ ಕೈಯನ್ನು ಹಿಡಿದು ತಡೆಯುತ್ತಾನೆ. ಇದೆಲ್ಲ ಆದ ನಂತರ ಮಯೂರ ಒಂದು ನಿರ್ಧಾರಕ್ಕೆ ಬರ್ತಾನೆ. ಈ ಮನೆಯಲ್ಲಿ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾನೆ. ಆ ಮಂತ್ರವಾದಿಗೆ ಮಯೂರ ಆ ಮನೆಯಲ್ಲಾಗುವ ವಿಚಿತ್ರ ಅನುಭವಗಳ ಬಗ್ಗೆ ವಿವರವಾಗಿ ಹೇಳ್ತಾನೆ. ಆ ಮಂತ್ರವಾದಿ ಮಯೂರನಿಗೆ ಹೇಳುವಂತಹ ವಿಷಯ ಏನೆಂದರೆ, ನೋಡಪ್ಪ, ಆಕೆ ಭೂತವಲ್ಲ, ನೋವಿನಿಂದ ಹುಟ್ಟಿರುವ ಒಂದು ಶಕ್ತಿ.
ಆ ಆತ್ಮಕ್ಕೆ ಸರಿಯಾದ ಒಂದು ಉತ್ತರ ಸಿಗಬೇಕಾಗಿದೆ. ಅದಕ್ಕೆ ನೀನು ಒಂದು ಪೂಜೆಯನ್ನು ಮಾಡಬೇಕು. ಮಂತ್ರಾವಧಿ ಹೇಳಿದ ಮಾತಿಗೆ ಒಪ್ಪಿದ ಮಯೂರ ಪೂಜೆ ಮಾಡಲು ನಿರ್ಧಾರ ಮಾಡ್ತಾನೆ. ಮಯೂರನು ಮಂತ್ರಾವಧಿಯನ್ನು ಮನೆಯ ಕರೆತಂದು ಮಾಲಿನಿಯ ಅಸ್ಥಿಯನ್ನು ಬಾಲ್ಕನಿಯ ಬಳಿ ಇಟ್ಟು ಶುದ್ಧಿಗೊಳಿಸ್ತಾರೆ. ನಂತರ ದರ್ಪಣ ಪೂಜೆಯನ್ನು ಮಾಡಲಾಗುತ್ತೆ. ಪೂಜೆ ಆದ ನಂತರ ಮಾಲಿನಿಯ ಆತ್ಮ ಸಮಾಧಿ ಸ್ಥಿತಿಗೆ ಬರುತ್ತದೆ. ಇದೆಲ್ಲ ಆದ ನಂತರ ಇಡೀ ಮನೆ ವಾತಾವರಣದ ಗಾಳಿ ತಣ್ಣಗಾಗ್ತಾ ಹೋಗುತ್ತೆ. ಈ ಮನೆಯಲ್ಲಿದ್ದ ಒಂದು ಸ್ಟ್ರೇಂಜ್ ವೈಬ್ರೇಷನ್ ಏನಿತ್ತು ಅದು ಕಡಿಮೆ ಆಗಿ ಹೋಗುತ್ತೆ. ಇದೆಲ್ಲ ಆದ ನಂತರ ಮಯೂರ ಒಂದು ನಿರ್ಧಾರಕ್ಕೆ ಬರ್ತಾನೆ, ಇಲ್ಲ ನಾವು ಈ ಫ್ಲ್ಯಾಟ್ನಿಂದ ಹೋಗ್ಬಿಡೋಣ. ಇದನ್ನೆಲ್ಲ ತಿಳಿದ ಮಾಲಿನಿಯ ಆತ್ಮ ಖುಷಿ ಪಡುತ್ತೆ. ಈ ಮಾಲಿನಿಯ ಹಾಸ್ಯ ಮುಖ ಅದೇ ಮನೆಯ CCTVಯಲ್ಲಿ ಕಾಣಿಸುತ್ತದೆ. ಐ ಆಮ್ ಸ್ಟಿಲ್ ಹಿಯರ್. ಮಯೂರ ಮತ್ತು ಧಾನ್ಯ ಈ ಫ್ಲ್ಯಾಟ್ ಅನ್ನು ಖಾಲಿ ಮಾಡಿಕೊಂಡು ಹೋದ ನಂತರ ಮತ್ತೆ ಈ ಫ್ಲ್ಯಾಟಿಗೆ ಹೊಸ ದಂಪತಿಗಳು ಬರ್ತಾರೆ. ಈ ಹೊಸ ದಂಪತಿಗಳಿಗೂ ಈ ಮನೆಯಲ್ಲಿ ಎಲ್ಲ ನಾರ್ಮಲ್ ಅಂತಾನೆ ಅನ್ಸುತ್ತೆ. ಆದರೆ ಅವರಿಗಾಗಿದ ಮೊದಲ ದಿನದ ಅನುಭವವೇನೆಂದರೆ, ಅವರು ಮಲಗಿದ್ದ ಹಾಸಿಗೆ ಪಕ್ಕದಲ್ಲಿ ಒಂದು ಗುಲಾಬಿಯ ಫ್ಲವರ್ ಬಕ್ಕೆಯಲ್ಲಿ ಬಿಳಿ ಹಾಳೆಯಲ್ಲಿ ಬರೆದಿದ್ದ ವಾಕ್ಯವೇನೆಂದರೆ, ವೆಲ್ಕಮ್ ಟು ಮೈ ಹೋಮ್. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಪಾರ್ಟ್ 1 ಸ್ಟೋರಿ. ಮುಂದೆ ಈ ಮನೆಯಲ್ಲಿ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ನಿಮಗೇನಾದರೂ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಪಾರ್ಟ್ 2 ಸ್ಟೋರಿ ಬೇಕೆಂದು. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಪಾರ್ಟ್ 2 ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಚಂದನ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.